ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 4. ವಂಗಬಂಧುಗಳ ಸಂಘದಲ್ಲಿ. ಸ್ವಾಮಿ ವಿವೇಕಾನಂದರು ಭಾರತದ ನೆಲದಲ್ಲಿ ಕಾಲಿರಿಸಿದರೆಂಬ ವಾರ್ತೆ ಕೇಳಿದಾಗಿನಿಂದ ಅವರನ್ನು ಬರಮಾಡಿಕೊಳ್ಳಲು ಬಂಗಾಳವೇ ತುದಿಗಾಲಿನಲ್ಲಿ ನಿಂತು ಕಾಯುತ್ತಿತ್ತು. ಅದರಲ್ಲೂ ಕಲ್ಕತ್ತವಂತೂ ಅವರು ಕೊಲಂಬೋದಿಂದ ಮದ್ರಾಸಿನವರೆಗೆ ಅಡಿಯಿಟ್ಟಲ್ಲೆಲ್ಲ ಅವರನ್ನು ಮಾನಸಿಕವಾಗಿ ಅನುಸರಿಸುತ್ತಾ ಬಂದಿತ್ತು. ಅವರು ನುಡಿದ ನುಡಿಗಳನ್ನು ಅತೀವ ಆಸಕ್ತಿಯಿಂದ ಕಿವಿದೆರೆದು ಆಲಿಸುತ್ತಿತ್ತು. ಕೋಮುವಾರು ಶಕ್ತಿಗಳಿಂದ, ಅಸೂಯಾಪರ ವ್ಯಕ್ತಿಗಳಿಂದ ಹಾಗೂ ಅತಿ ಮಡಿವಂತರಿಂದ ಪ್ರೇರಿತವಾದ ಕೆಲವು ಪತ್ರಿಕೆಗಳ ಒಡಕು ದನಿಯನ್ನು ಬಿಟ್ಟರೆ ಸ್ವಾಮೀಜಿಯವರಿಗಾಗಿ ಸಮಸ್ತ ಬಂಗಾಳದ ಹೃದಯ ಹೆಮ್ಮೆಯಿಂದ ತುಡಿಯುತ್ತಿತ್ತು, ಅಭಿಮಾನದಿಂದ ಬೀಗುತ್ತಿತ್ತು. ಎಷ್ಟಾದರೂ ಸ್ವಾಮೀಜಿ ವಂಗಮಾತೆಯ ಹೆಮ್ಮೆಯ ಸುತನಲ್ಲವೇ? ತಮ್ಮಲ್ಲಿಯೇ ಹುಟ್ಟಿ ತಮ್ಮ ನಡುವೆಯೇ ಬೆಳೆದು ತಮ್ಮ ವಂಗನಾಡಿನ ಹೆಸರನ್ನು ಸಮಸ್ತ ಜಗತ್ತಿನ ಉನ್ನತ ಶೃಂಗಕ್ಕೇರಿಸಿದವನನ್ನು ಮರಳಿ ತಮ್ಮಲ್ಲಿಗೆ ಬರಮಾಡಿಕೊಳ್ಳುವೆವೆಂಬ ಭಾವನೆಯೇ ಅವರಲ್ಲಿ ಅನಿರ್ವಚನೀಯ ಆನಂದವನ್ನುಂಟು ಮಾಡುತ್ತಿತ್ತು. ಸ್ವಾಮೀಜಿ ಕಲ್ಕತ್ತಕ್ಕೆ ಹಿಂದಿರುಗಿದಾಗ ಅವರಿಗೆ ವೈಭವದ ಸ್ವಾಗತ ನೀಡಿ ಸನ್ಮಾನಿಸಲು ಅಲ್ಲಿನ ಪ್ರಮುಖ ನಾಗರಿಕರು ಸ್ವಾಗತ ಸಮಿತಿಯೊಂದನ್ನು ರಚಿಸಿಕೊಂಡರು. ರಾಜ ವಿನಯಕೃಷ್ಣದೇವ್ ಈ ಸಮಿತಿಯ ಅಧ್ಯಕ್ಷರಾದರು. ಇಂಡಿಯನ್ ಮಿರರ್ ಪತ್ರಿಕೆಯ ಸಂಪಾದಕರಾದ ಬಾಬು ನರೇಂದ್ರನಾಥ ಸೇನ್ ಸಮಿತಿಯ ಗೌರವ ಕಾರ್ಯದರ್ಶಿಗಳಾದರು. ಅತ್ಯುನ್ನತ ಸ್ಥಾನಮಾನಗಳನ್ನು ಹೊಂದಿದ್ದ ಇತರ 5 ಸಮಿತಿಯ ಉಪಾಧ್ಯಕ್ಷರುಗಳಾದರು. ಇತ್ತ ಸ್ವಾಮೀಜಿ ಕೂಡ ತಾವು ಜನ್ಮವೆತ್ತಿದ ನಗರಕ್ಕೆ ಹಿಂದಿರುಗಿ ಬಂದು ತಮ್ಮ ಚಿರಪರಿಚಿತರನ್ನು ಭೇಟಿಯಾಗಲು ಉತ್ಕಂಠಿತರಾಗಿದ್ದರು. ಮದ್ರಾಸಿನಿಂದ ಕಲ್ಕತ್ತದವರೆಗೆ ಸಮುದ್ರ ಮಾರ್ಗವಾಗಿ ಪಯಣಿಸಲು ಅವರು ನಿರ್ಧರಿಸಿದ್ದರು. ಆಗಲೇ ನಿರಂತರ ಸಮಾರಂಭಗಳು, ಭಾಷಣಗಳು, ಸಂಭಾಷಣೆಗಳು ಇವುಗಳಿಂದ ಅವರ ಶರೀರ ಜರ್ಜರಗೊಂಡಿತ್ತು. ಈ ಬಗೆಯ ಸಮಾರಂಭಗಳಿಂದ ಪಾರಾಗುವುದಕ್ಕಾಗಿಯೇ ಅವರು ರೈಲು ಪ್ರಯಾಣದ ಬದಲಿಗೆ ಹಡಗು ಪ್ರಯಾಣವನ್ನು ಕೈಗೊಂಡದ್ದು. ಇದರಿಂದಾಗಿ 1 ವಾರದ ಕಾಲ ಅವರಿಗೆ ಅತ್ಯಗತ್ಯವಾಗಿದ್ದ ವಿಶ್ರಾಂತಿ ದೊರಕುವಂತಾಯಿತು. ಅವರ ದಣಿದ ನರಮಂಡಲಕ್ಕೆ ಇದೊಂದು ವರವೇ ಆಯಿತು. ಈ ಪ್ರಯಾಣದ ಸಂದರ್ಭದಲ್ಲಿ ಒಂದು ಸ್ವಾರಸ್ಯದ ಘಟನೆ ನಡೆಯಿತು. ಪ್ರಯಾಣಿಕರ ಪೈಕಿ ಕೆಲವು ಅಮೆರಿಕನ್ ಪಾದ್ರಿಗಳೂ ಇದ್ದರು. ಸ್ವಾಮೀಜಿಯವರ ಜೊತೆಯಲ್ಲಿ ಸಾಗುತ್ತಿದ್ದ ಜೆ ಗುಡ್ವಿನ್ ಹಾಗೂ ಝೇವಿಯರ್ ದಂಪತಿಗಳನ್ನು ಕಂಡು ಈ ಪಾದ್ರಿಗಳಿಗೆ ಆಶ್ಚರ್ಯವೋ ಆಶ್ಚರ್ಯ, ಜೊತೆಯಲ್ಲಿ ಸಂಕಟ ಕೂಡ. ತಮ್ಮವರಾದ ಈ ಕ್ರೈಸ್ತರು ಎಲ್ಲ ಬಿಟ್ಟು ಈ ಹಿಂದೂ ಸನ್ಯಾಸಿಯೊಂದಿಗೆ ಹೊರಟು ಬಿಟ್ಟಿದ್ದಾರಲ್ಲ ಎಂದು ಮರುಗಿದರು. ಹೋಗಲಿ, ಇನ್ನು ಮುಂದಾದರೂ ಬುದ್ಧಿ ಕಲಿತು ಜಗತ್ತಿನ ಶ್ರೇಷ್ಠತಮ ಮತವಾದ ಕ್ರೈಸ್ತ ಧರ್ಮಕ್ಕೆ ಹಿಂದಿರುಗಿ ಬನ್ನಿ ಎಂದು ಅವರಿಗೆ ಬುದ್ಧಿವಾದ ಹೇಳಿದರು. ಅಲ್ಲದೆ ಅವರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನೂ ಸಲ್ಲಿಸಿದರು. ಆದರೆ ಆ ಪ್ರಾರ್ಥನೆಯಿಂದೇನೂ ಪ್ರಯೋಜನವಾದಂತೆ ಕಾಣಲಿಲ್ಲ. ಫೆಬ್ರವರಿ 18ರಂದು ಸ್ವಾಮೀಜಿಯವರ ಹಡಗು ಬಜ್ ನಿಲ್ದಾಣವನ್ನು ತಲುಪಿತು. ಮರುದಿನ ಬೆಳಿಗ್ಗೆ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಒಂದು ವಿಶೇಷ ಟ್ರೈನಿನಲ್ಲಿ ಸಿಯಾಲ್ದಾಕ್ಕೆ ಹೊರಟರು. ಅವರ ದರ್ಶನ ಪಡೆಯಲು ಸಿಯಾಲ್ದಾ ರೈಲು ನಿಲ್ದಾಣದಲ್ಲಿ ಸುಮಾರು 20,000 ಜನ ತುಂಬಿದ್ದರು. ನಗರದ ಪ್ರಮುಖರಿಂದ ಹಿಡಿದು ಸಾಮಾನ್ಯ ಪ್ರಜೆಗಳವರೆಗೆ ಎಲ್ಲ ವರ್ಗಗಳ ಜನರೂ ಅಲ್ಲಿದ್ದರು. ಜನರ ಸಂಭ್ರಮ ಹೇಳತೀರದು. ರೈಲು ನಿಲ್ದಾಣದಲ್ಲಿ ಮಾತ್ರವಲ್ಲದೆ ರಸ್ತೆಯ ಇಕ್ಕೆಲಗಳಲ್ಲಿ, ಮನೆಗಳ ಮಹಡಿಗಳ ಮೇಲೆ, ಹೀಗೆ ಎಲ್ಲೆಲ್ಲೂ ಜನ ಕಿಕ್ಕಿರಿದಿದ್ದರು. ರಸ್ತೆಯುದ್ದಕ್ಕೂ ತಳಿರು ತೋರಣಗಳು, ಅಲ್ಲಲ್ಲಿ ಬೃಹತ್ ಕಮಾನುಗಳು, ಅವುಗಳ ಮೇಲೆ ಸ್ವಾಮೀಜಿಯವರಿಗೆ ಜಯವಾಗಲಿ, ಜೈ ಶ್ರೀರಾಮಕೃಷ್ಣ, ಸುಸ್ವಾಗತ ಎಂದೆಲ್ಲ ಬರೆಯಲಾಗಿತ್ತು.
ಇವಲ್ಲದೆ ಅಲ್ಲಲ್ಲಿ ನಿರ್ಮಿಸಲಾಗಿದ್ದ ವಾದ್ಯ ಕುಟೀರಗಳಿಂದ ಮಂಗಳಧ್ವನಿ ಹೊರಹೊಮ್ಮುತ್ತಿತ್ತು. ಮೆರವಣಿಗೆ ಸಿಯಾಲ್ದಾ ನಿಲ್ದಾಣದಿಂದ ಹ್ಯಾರಿಸನ್ ರಸ್ತೆಯ ಮೂಲಕ ರಿಪ್ಪನ್ ಕಾಲೇಜಿಗೆ ಬರುವ ವ್ಯವಸ್ಥೆಯಾಗಿತ್ತು. ಸ್ವಾಮೀಜಿ ರೈಲಿನಿಂದ ಇಳಿಯುತ್ತಿದ್ದಂತೆ ಬಾಬು ನರೇಂದ್ರನಾಥ ಸೇನರು ಅವರನ್ನು ಅವರ ಸಂಗಡಿಗರನ್ನು ಸ್ವಾಗತಿಸಿದರು. ಬಳಿಕ ಅವರನ್ನೆಲ್ಲ ಸುಸಜ್ಜಿತವಾದ ಸಾರೋಟಿನಲ್ಲಿ ಕುಳ್ಳಿರಿಸಿ ಹಾರ ಸಮರ್ಪಣೆ ಮಾಡಿದರು. ಸ್ವಾಮೀಜಿ ಹಾಗೂ ಅವರ ಸಂಗಡಿಗರನ್ನು ಹೊತ್ತ ಸಾರೋಟು ನಿಧಾನವಾಗಿ ರಿಪ್ಪನ್ ಕಾಲೇಜಿನತ್ತ ಮುಂಬರಿಯುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಸಹಸ್ರ ಜನ ಏಕಕಂಠದಿಂದ ಜೈಕಾರ ಘೋಷಣೆ ಮಾಡಿದರು. ನೂರಾರು ಸಾರೋಟುಗಳು ಸ್ವಾಮೀಜಿಯವರ ಸಾರೋಟನ್ನು ಹಿಂಬಾಲಿಸಿದವು. ದಾರಿಯುದ್ದಕ್ಕೂ ಉತ್ಸಾಹಭರಿತರಾದ ಜನರ ಹರ್ಷೋದ್ಗಾರ ನಿರಂತರವಾಗಿ ಕೇಳಿಬರುತ್ತಲೇ ಇತ್ತು. ಜೊತೆಗೆ ಸಂಗೀತ, ವಾದ್ಯವೃಂದ, ಸಂಕೀರ್ತನೆಗಳೂ ನಡೆಯುತ್ತಿದ್ದವು. ಈ ಮಧ್ಯೆ ಕೆಲವು ಯುವಕರು ತಮ್ಮ ಆವೇಶವನ್ನು ಹತ್ತಿಕ್ಕಲಾರದೆ ಕುದುರೆಗಳನ್ನು ಬಿಡಿಸಿ ಸಾರೋಟನ್ನು ತಾವೇ ಎಳೆದರು. ಸ್ವಾಮೀಜಿಯವರ ಮುಖ ಶಾಂತ ಗಂಭೀರ ಭಾವವನ್ನು ಸೂಸುತ್ತಿತ್ತು. ಆದರೆ ಅದರ ನಡುವೆಯೇ ಒಂದು ದಿವ್ಯ ಮಂದಹಾಸವನ್ನು ಅಲ್ಲಿ ಗುರುತಿಸಬಹುದಾಗಿತ್ತು. ರಿಪ್ಪನ್ ಕಾಲೇಜಿನ ಬಳಿ ಸ್ವಾಮೀಜಿ ಸಾರೋಟಿನಿಂದ ಇಳಿಯುತ್ತಿದ್ದಂತೆ ಅಲ್ಲಿ ಸೇರಿದ್ದ ಮತ್ತೊಂದು ಭಾರೀ ಜನಸಮೂಹ ಅವರಿಗೆ ಸ್ವಾಗತ ಕೋರಿತು. ಬಳಿಕ ಅವರನ್ನು ವೇದಿಕೆಯ ಮೇಲಕ್ಕೆ ಕರೆತರಲಾಯಿತು. ಸಾಂಪ್ರದಾಯಿಕ ಸ್ವಾಗತವಾದ ಮೇಲೆ ಕಿವಿಗಡಚಿಕ್ಕುವ ಹರ್ಷೋದ್ಗಾರಗಳ ನಡುವೆ ಸ್ವಾಮೀಜಿ ಎದ್ದು ನಿಂತರು. ಈಗ ಅವರೊಂದು ಭವ್ಯವಾದ ಭಾಷಣ ಮಾಡುತ್ತಾರೆಂದು ಜನರೆಲ್ಲ ನಿರೀಕ್ಷಿಸುತ್ತಿದ್ದರು. ಆದರೆ ಸ್ವಾಮೀಜಿ ತುಂಬ ಆಯಾಸಗೊಂಡಿದ್ದರಿಂದ ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಆದರೂ ಜನರು ತಮ್ಮ ಮೇಲೆ ತೋರಿದ ಪ್ರೀತ್ಯಾದರಗಳನ್ನು ಕಂಡು ಅವರ ಹೃದಯ ತುಂಬಿ ಬಂದಿತು. ಜೊತೆಗೆ ಅಂದಿನ ಸಮಾರಂಭಕ್ಕೆ ಮೊದಲು ವಿಪರೀತ ನೂಕುನುಗ್ಗಲು ಉಂಟಾಗಿ ಗಲಭೆಯಾಗಿತ್ತು. ಇವುಗಳೊಂದಿಗೆ ಪ್ರಯಾಣದ ಆಯಾಸವೂ ಸೇರಿಕೊಂಡಿತ್ತು. ಆದ್ದರಿಂದ ಸ್ವಾಮೀಜಿ ಕೆಲವೇ ಮಾತುಗಳಲ್ಲಿ ಜನರ ವಿಶ್ವಾಸಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದರು. ಆದರೆ ಸಭೆ ಇಷ್ಟು ಬೇಗ ಮುಗಿದು ಹೋದದ್ದನ್ನು ಕಂಡು ಜನಗಳಿಗೆ ಸ್ವಲ್ಪ ನಿರಾಶೆಯಾಯಿತು. ಈ ಎಲ್ಲ ಗದ್ದಲ ನೂಕುನುಗ್ಗಲಿನಲ್ಲಿ ಸ್ವಾಮೀಜಿಯವರನ್ನು ಸರಿಯಾಗಿ ಸ್ವಾಗತಿಸಿದಂತಾಗಲಿಲ್ಲ ಎಂದು ಸ್ವಾಗತ ಸಮಿತಿಯವರಿಗೂ ಅನ್ನಿಸಿತು. ಆದ್ದರಿಂದ ಇನ್ನೊಂದು ವಾರದ ಬಳಿಕ ಸಾರ್ವಜನಿಕವಾಗಿ ಕ್ರಮಾಗತವಾಗಿ ಸ್ವಾಗತದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕೆಂದು ನಿಶ್ಚಯಿಸಿದರು. ಸ್ವಾಮೀಜಿ ಹಾಗೂ ಅವರ ಸಂಗಡಿಗರೆಲ್ಲ ತಮ್ಮ ಮನೆಗೆ ಭೇಟಿ ಇತ್ತು ತಮ್ಮ ಆಹ್ವಾನವನ್ನು ಸ್ವೀಕರಿಸಬೇಕೆಂದು ರಾಯ್ ಪಶುಪತಿನಾಥ್ ಎಂಬ ಗಣ್ಯರು ವಿಶೇಷ ಕೋರಿಕೆ ಸಲ್ಲಿಸಿದ್ದರು. ಅದರಂತೆ ಸ್ವಾಮೀಜಿ ಅಂದು ಮಧ್ಯಾಹ್ನ ಅವರ ಆತಿಥ್ಯ ಸ್ವೀಕರಿಸಿದರು. ಬಳಿಕ ಅವರು ತಮ್ಮ ಸಂಗಡಿಗರೊಂದಿಗೆ ಕಾಶಿಪುರದ ಗೋಪಾಲ್ ಲಾಲ್ ಸೀಲ್ ಎಂಬುವರ ಬಂಗಲೆಗೆ ತೆರಳಿದರು. ನಗರದ ಪ್ರಮುಖ ವರ್ತಕರಾದ ಇವರು ಗಂಗಾ ತೀರದಲ್ಲಿದ್ದ ತಮ್ಮ ಭಾರೀ ಬಂಗಲೆಯನ್ನು ಸ್ವಾಮೀಜಿ ಹಾಗೂ ಅವರ ಶಿಷ್ಯರ ಉಪಯೋಗಕ್ಕಾಗಿ ಬಿಟ್ಟುಕೊಟ್ಟಿದ್ದರು. ಮಾರ್ಚ್ 8ರಂದು ಸ್ವಾಮೀಜಿಯವರು ಕಲ್ಕತ್ತಾದಿಂದ ಹೊರಡುವವರೆಗೂ ಅವರ ಪಾಶ್ಚಾತ್ಯ ಶಿಷ್ಯರು ಹಾಗೂ ಇನ್ನಿತರರು ಇಲ್ಲಿ ಇಳಿದುಕೊಂಡರು. ಇತ್ತ ಬಡ ಆಲಂಬಜಾರ್ ಮಠದಲ್ಲಿ ಸನ್ಯಾಸಿ ಸೋದರರು ತಮ್ಮ ಪ್ರಿಯ ಗುರುಭಾಯಿಯನ್ನು ಬರಮಾಡಿಕೊಳ್ಳಲು ತಮ್ಮದೇ ಆದ ಸರಳ ಸಿದ್ಧತೆಗಳನ್ನು ಮಾಡಿದ್ದರು. ಮಠದ ಮುಂಬಾಗಿಲಿಗೆ ಮಾವಿನ ತೋರಣ, ಬಾಳೆಕಂಬಗಳನ್ನು ಕಟ್ಟಿ ಒಂದು ಕಲಶವನ್ನಿರಿಸಿದರು. ಆದರೆ ಸ್ವಾಮೀಜಿಯವರನ್ನು ಸ್ವಾಗತಿಸಲು ಮಠದಲ್ಲಿ ಉಳಿದುಕೊಂಡವರು ರಾಮಕೃಷ್ಣಾನಂದರು, ಅಖಂಡಾನಂದರು ಇಬ್ಬರೇ. ಉಳಿದವರೆಲ್ಲ ಅವರನ್ನು ನೋಡಲು ರೈಲು ನಿಲ್ದಾಣಕ್ಕೆ ಓಡಿದ್ದರು. ತಮ್ಮ ನೆಚ್ಚಿನ ನರೇಂದ್ರ ವಿಶ್ವವಿಜೇತನಾಗಿ ಭಾರತಕ್ಕೆ ಹಿಂದಿರುಗುತ್ತಿರುವಾಗ ಅವರೆಲ್ಲ ಮಠದಲ್ಲೇ ಕುಳಿತಿರಲು ಸಾಧ್ಯವೇ? ಸಂಜೆಯ ಹೊತ್ತಿಗೆ ಸ್ವಾಮೀಜಿ ದೊಡ್ಡ ಪರಿವಾರದ ಸಮೇತ ಮಠಕ್ಕೆ ಬಂದು ತಲುಪಿದರು.
ಈಗ ಆ ಮಠದಲ್ಲಿ ಅದೇನು ಸಂಭ್ರಮ, ಅದೇನು ಭಾವೋತ್ಕರ್ಷ. ಆ ಗುರುಬಾಯಿಗಳಿಗೆ ಎಷ್ಟು ಮಾತನಾಡಿದರೂ ತೃಪ್ತಿಯಿಲ್ಲ. ಎಷ್ಟೋ ವರ್ಷಗಳಿಂದ ಬಾಕಿ ಇದ್ದ ಮಾತೆಲ್ಲ ಅಷ್ಟು ಬೇಗ ಮುಗಿದು ಹೋದೀತೆ. ಸ್ವಾಮೀಜಿ ಕಲ್ಕತ್ತವನ್ನು ತಲುಪಿದ ಮೇಲೆ ಮಾಡಿದ ಮೊದಲ ಕೆಲಸಗಳಲ್ಲೊಂದೆಂದರೆ ತಮ್ಮ ಪರಮಪೂಜ್ಯ ತಾಯಿಯನ್ನು ಭೇಟಿಯಾದದ್ದು. ಪಾಶ್ಚಾತ್ಯ ದೇಶಗಳಲ್ಲಿನ ವಿಜಯ ಯಾತ್ರೆಯನ್ನು ಮುಗಿಸಿ ಬಂದ ಜಗತ್ಪ್ರಸಿದ್ಧ ವಿವೇಕಾನಂದರು ಈಗ ಒಬ್ಬ ಸರಳ ಬಾಲಕನಂತೆ ಮಾತೆಯ ದರ್ಶನಕ್ಕಾಗಿ ಹೋದರು. ಹಿಂದಿನ ನರೇನನಾಗಿ ಓಡಿ ಹೋಗಿ ಆಕೆಯ ಪಾದಗಳಿಗೆ ಮಣಿದರು. ಆಗ ಆ ದಿವ್ಯ ಮಾತೆಯ ಹೃದಯದಲ್ಲಿ ಉಕ್ಕಿ ಹರಿದ ಆನಂದವನ್ನು ಅಳೆಯಬಲ್ಲವರಾರು? ಸ್ವಾಮೀಜಿ ಆಲಂ ಬಜಾರಿನ ಮಠದಲ್ಲೇ ಉಳಿದುಕೊಂಡರೂ ಪ್ರತಿದಿನ ಬೆಳಗ್ಗೆ ಗೋಪಾಲ್ ಲಾಲ್ ಸೀಲರ ಉದ್ಯಾನಗೃಹಕ್ಕೆ ಬಂದು ಬಿಡುತ್ತಿದ್ದರು. ಇಲ್ಲಿ ಅವರ ದರ್ಶನಕ್ಕಾಗಿ ಬೆಳಗಿನಿಂದ ರಾತ್ರಿಯವರೆಗೆ ಜನಪ್ರವಾಹ ಹರಿದು ಬರತೊಡಗಿತು. ಬಗೆ ಬಗೆಯ ಪ್ರಶ್ನೋತ್ತರಗಳು, ವೇದಾಂತದ ವಿಚಾರವಾಗಿ ಸಂಭಾಷಣೆಗಳು ನಿರಂತರವಾಗಿ ನಡೆಯುತ್ತಲೇ ಹೋದವು. ಈ ಮಧ್ಯೆ ಅವರನ್ನು ಅಭಿನಂದಿಸಿ ಬಂದ ತಂತಿಗಳು, ಬೇರೆ ಬೇರೆ ಊರುಗಳಿಂದ, ಸಂಘ ಸಂಸ್ಥೆಗಳಿಂದ ಬಂದ ಆಹ್ವಾನಗಳು ಲೆಕ್ಕವಿಲ್ಲದಷ್ಟು. ನಮ್ಮಲ್ಲಿಗೆ ಬರಬೇಕು, ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುವವರೇ ಎಲ್ಲ. ಸ್ವಾಮೀಜಿ ಅಸಂಖ್ಯಾತ ಸಂದರ್ಶಕರೊಡನೆ ಸಂಭಾಷಣೆ ನಡೆಸಿದರು. ವಿದ್ಯಾವಂತ ವರ್ಗದವರೊಂದಿಗೆ ಶಾಸ್ತ್ರ ವಿಚಾರಗಳನ್ನು ಚರ್ಚಿಸಿದರು. ಇವುಗಳಿಂದೆಲ್ಲ ಸ್ವಾಮೀಜಿಯವರಿಗೆ ಸಾಕಷ್ಟು ಶ್ರಮವಾಯಿತು. ಇಷ್ಟಾದರೂ ಅವರ ಹೃದಯ ದಣಿಯಲಿಲ್ಲ. ಅವರು ಆನಂದಭರಿತರಾಗಿಯೇ ಇದ್ದರು. ಜನ ಅತ್ಯಂತ ಪ್ರಾಮಾಣಿಕ ಬುದ್ಧಿಯಿಂದ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ತಿಳಿದುಕೊಳ್ಳಲು ಬರುವುದನ್ನು ಕಂಡು ಅವರಿಗೆ ಆನಂದ. ತಮ್ಮ ಭಾರತದ ಜನ ಇಷ್ಟೊಂದು ಧಾರ್ಮಿಕ ಶ್ರದ್ಧೆ, ಉತ್ಸಾಹಗಳನ್ನು ತೋರುವುದನ್ನು ಕಂಡು ಆನಂದ. ಆದ್ದರಿಂದ ತಮಗೆಷ್ಟೇ ದಣಿವಾದರೂ ಅದನ್ನೆಲ್ಲ ಮರೆತು ಸರ್ವದಾ ಜನರನ್ನು ನಗುಮೊಗದಿಂದ ಸ್ವಾಗತಿಸಿದರು. ಅವರ ಧಾರ್ಮಿಕ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಸಹನೆಯಿಂದ ಉತ್ತರ ನೀಡಿದರು. ಫೆಬ್ರವರಿ 28ನೇ ತಾರೀಕು ಭಾನುವಾರ ಕಲ್ಕತ್ತದ ನಾಗರಿಕರ ಪರವಾಗಿ ವಿವೇಕಾನಂದರಿಗೆ ಸ್ವಾಗತ ಸಮಾರಂಭವನ್ನು ನಡೆಸಲಾಗುವುದೆಂದು ಘೋಷಿಸಲಾಯಿತು. ಸರ್ ರಾಧಾಕಾಂತ ದೇವ್ ಅವರ ಅರಮನೆಯಂತಹ ಬಂಗಲೆಯ ಮುಂದಿನ ಪ್ರಾಂಗಣದಲ್ಲಿ ಈ ಸಮಾರಂಭ. ಆದರೆ ಹಿಂದೆ ಆದಂತೆ ನೂಕುನುಗ್ಗಲು, ಗಲಭೆ ಸಂಭವಿಸದಂತೆ ಈ ಸಲ ಎಲ್ಲ ಏರ್ಪಾಡುಗಳನ್ನು ಮಾಡಲಾಗಿತ್ತು. ಪ್ರವೇಶ ಟಿಕೆಟ್ಟಿನ ಮೂಲಕ. ಆದರೆ ಟಿಕೆಟಿಗೆ ಹಣವಿಲ್ಲ, ಪುಕ್ಕಟೆ. ಬೇಕೆಂಬುವವರು ಟಿಕೆಟನ್ನು ಮೊದಲೇ ಪಡೆದಿರಬೇಕಾಗಿತ್ತು. ಭಾನುವಾರ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭವಾಯಿತು. ಸುಮಾರು 4,000ಕ್ಕೂ ಹೆಚ್ಚು ಜನ ಸೇರಿದ್ದರು. ವೇದಿಕೆಯ ಮೇಲೆ ಆಸೀನರಾಗಿದ್ದ ಗಣ್ಯ ವ್ಯಕ್ತಿಗಳಲ್ಲಿ ಕೆಲವರೆಂದರೆ ಜಸ್ಟಿಸ್ ಚಂದ್ರಮಾಧವ ಘೋಷ್, ಮಹಾರಾಜ ಜಗದೀಂದ್ರನಾಥ ರಾಯ್, ಪಂಡಿತ ರಾಮನರೇಂದ್ರನಾಥ ವಿದ್ಯಾನಿಧಿ ಹಾಗೂ ವಿಶ್ವಕವಿಯಾದ ರವೀಂದ್ರನಾಥ ಟ್ಯಾಗೋರ್. ರಾಜ ವಿಜಯಕೃಷ್ಣದೇವ್ ಬಹಾದ್ದೂರರು ಅಧ್ಯಕ್ಷತೆ ವಹಿಸಿದ್ದರು. ಬ್ರಿಟಿಷ್ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರು ಸ್ವಾಮೀಜಿಯನ್ನು ಸ್ವಾಗತಿಸಿದರು. ಬಳಿಕ ಅಧ್ಯಕ್ಷರು ತಮ್ಮ ಸ್ಥಾನದಿಂದ 4 ಮಾತುಗಳನ್ನಾಡಿ ಭಿನ್ನವತ್ತಳೆಯನ್ನು ಓದಿದರು. ಅನಂತರ ಆ ಭಿನ್ನವತ್ತಳೆಯನ್ನು ಬೆಳ್ಳಿಯ ಕರಂಡದಲ್ಲಿಟ್ಟು ಸ್ವಾಮೀಜಿಯವರಿಗೆ ಅರ್ಪಿಸಲಾಯಿತು. ಈಗ ಸ್ವಾಮೀಜಿ ಎದ್ದು ನಿಂತು ಮಾತಿಗಾರಂಭಿಸಿದರು. ಭಾಷಣ ಕಲೆಯ ದೃಷ್ಟಿಯಿಂದ ಮತ್ತು ಸ್ವಾಮೀಜಿ ವ್ಯಕ್ತಪಡಿಸಿದ ರಾಷ್ಟ್ರಪ್ರೇಮದ ಭಾವನೆಗಳ ಆಳದ ದೃಷ್ಟಿಯಿಂದ ಅವರ ಈ ಭಾಷಣ ತುಂಬ ಗಮನಾರ್ಹವಾದದ್ದು. ಅವರು ನವಭಾರತದ ಪ್ರವಾದಿ ಎಂಬುದನ್ನು ಈ ಭಾಷಣವು ಮತ್ತೊಮ್ಮೆ ಸ್ಪಷ್ಟಪಡಿಸುವಂತಿತ್ತು. ಕಲ್ಕತ್ತದ ನಾಗರಿಕರನ್ನುದ್ದೇಶಿಸಿ ಸ್ವಾಮೀಜಿ ನುಡಿದರು.
ಸೋದರರೇ, ನಾನಿಂದು ಇಲ್ಲಿ ನಿಂತಿರುವುದು ಒಬ್ಬ ಸನ್ಯಾಸಿಯಂತಲ್ಲ ಅಥವಾ ಒಬ್ಬ ಧರ್ಮ ಪ್ರಸಾರಕನಂತಲ್ಲ. ಬದಲಾಗಿ ನೀವು ಹಿಂದೆ ಕಂಡಿರುವ ಅದೇ ಕಲ್ಕತ್ತದ ಬಾಲಕನಾಗಿ ನಾನಿಲ್ಲಿ ನಿಂತಿದ್ದೇನೆ ಎಂದು ನುಡಿದು ಬಳಿಕ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿನ ಕಾರ್ಯದ ಬಗ್ಗೆ ಪ್ರಸ್ತಾಪಿಸಿ, ಸರ್ವಧರ್ಮ ಸಮ್ಮೇಳನಕ್ಕಾಗಿಯೇ ತಾವು ಹೋದದ್ದಲ್ಲ, ಆದರೆ ಅದೊಂದು ಅವಕಾಶವಾಗಿತ್ತು ಅಷ್ಟೇ ಎಂದು ಹೇಳಿದರು. ಸ್ವಾಮೀಜಿಯವರಿಗೆ ನೀಡಲಾದ ಭಿನ್ನವತ್ತಳೆಯಲ್ಲಿ ಶ್ರೀರಾಮಕೃಷ್ಣರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮಾತುಗಳಿದ್ದವು. ಆ ವಿಷಯವನ್ನು ಪ್ರಸ್ತಾಪಿಸಿ ಸ್ವಾಮೀಜಿ ಭಾವಭರಿತರಾಗಿ ನುಡಿದರು. ಸೋದರರೇ, ನೀವು ನನ್ನ ಹೃದಯದ ಅತ್ಯಂತ ಸೂಕ್ಷ್ಮವಾದ ಭಾವತಂತುವೊಂದನ್ನು ಮಿಡಿದಿದ್ದೀರಿ. ಈಗ ತಾನೇ ನೀವು ನನ್ನ ಗುರುದೇವ, ನನ್ನ ಆಚಾರ್ಯ, ನನ್ನ ಜೀವನಾದರ್ಶ, ನನ್ನ ಇಷ್ಟ, ನನ್ನ ಪ್ರಾಣ ಹಾಗೂ ನನ್ನ ದೇವರೇ ಆದ ಶ್ರೀರಾಮಕೃಷ್ಣ ಪರಮಹಂಸರ ಪವಿತ್ರ ನಾಮೋಚ್ಚಾರಣೆಯನ್ನು ಮಾಡಿದಿರಿ. ನಾನು ಕಾಯ ವಾಚ ಮನಸ ಯಾವುದಾದರೊಂದು ಸತ್ಕರ್ಮವನ್ನು ಮಾಡಿದ್ದರೆ ನನ್ನ ಬಾಯಿಂದ ಯಾರಿಗಾದರೂ ಸಹಾಯವಾಗುವಂತಹ ನುಡಿಯೊಂದು ಹೊರಬಿದ್ದಿದ್ದರೆ ಅದು ನನ್ನದಲ್ಲ, ಅದೆಲ್ಲ ಅವರದು. ಆದರೆ ನನ್ನ ಬಾಯಿಂದ ಏನಾದರೂ ನಿಂದೆಯ ನುಡಿ ಹೊರಬಿದ್ದಿದ್ದರೆ, ಖಂಡನೆಯ ಮಾತು ಹೊರಬಿದ್ದಿದ್ದರೆ ಅದೆಲ್ಲ ನನ್ನದೇ ಹೊರತು ಅವರದ್ದಲ್ಲ. ದೌರ್ಬಲ್ಯಕರವಾದದ್ದು ಏನಿದ್ದರೂ ಅದು ನನ್ನದು. ಆದರೆ ಯಾವುದು ಚೈತನ್ಯದಾಯಕವಾದುದೋ ಪವಿತ್ರವಾದುದೋ ಅದೆಲ್ಲ ಅವರ ಶಕ್ತಿ ಲೀಲೆ, ಅವರ ವಾಣಿ, ಸ್ವಯಂ ಅವರೇ. ಹೌದು ಸ್ನೇಹಿತರೆ, ಆ ಮಹಾನುಭಾವರನ್ನು ಜಗತ್ತಿನ್ನೂ ಅರಿಯಬೇಕಾಗಿದೆ. ಅವರ ನೆರಳಲ್ಲಿ ಬೆಳೆದು ಬಂದವನು ನಾನು ಕಲಿತಿರುವುದೆಲ್ಲ ಅವರ ಅಡಿದಾವರೆಗಳಲ್ಲಿ ಕುಳಿತು ಎಂದರು. ತಮ್ಮ ಭಾಷಣದಲ್ಲಿ ಸ್ವಾಮೀಜಿಯವರು ಶ್ರೀರಾಮಕೃಷ್ಣರ ಬಗ್ಗೆ ಆಡಿದ ಈ ಮಾತುಗಳು ನಿಜಕ್ಕೂ ತುಂಬ ಸತ್ಪರಿಣಾಮ ಬೀರಿದವು. ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಾಮೀಜಿ ಕೇವಲ ತಮ್ಮ ಸ್ವಂತ ಭಾವನೆಗಳನ್ನಷ್ಟೇ ಪ್ರಚಾರ ಮಾಡಿದರು. ತಮ್ಮ ಗುರುದೇವನಾದ ಶ್ರೀರಾಮಕೃಷ್ಣರ ಬಗ್ಗೆ ಹಾಗೂ ಅವರ ಸಂದೇಶದ ಬಗ್ಗೆ ಪ್ರಸ್ತಾಪಿಸಲೇ ಇಲ್ಲ ಎಂದು ಕಟುವಾಗಿ ಟೀಕಿಸಿದ ಅನೇಕರು ಬಂಗಾಳದಲ್ಲಿದ್ದರು. ಆದರೆ ಅದಕ್ಕೆ ಕಾರಣಗಳಿವೆ ಎಂಬುದು ಇವರಿಗೆ ತಿಳಿಯದು. ಮೊದಲನೆಯದಾಗಿ, ಜನರನ್ನು ವ್ಯಕ್ತಿನಿಷ್ಠರನ್ನಾಗಿಸುವುದಕ್ಕಿಂತ ತತ್ವನಿಷ್ಠರನ್ನಾಗಿಸುವುದು ಉತ್ತಮ ಎಂಬುದು ಸ್ವಾಮೀಜಿಯವರ ನಿಶ್ಚಿತ ಅಭಿಮತ. ಎರಡನೆಯದಾಗಿ, ಶ್ರೀರಾಮಕೃಷ್ಣರ ಬಗ್ಗೆ ಪ್ರಚಾರ ಮಾಡಲು ಕಾಲವಿನ್ನೂ ಪಕ್ವವಾಗಿರಲಿಲ್ಲ. ಮೂರನೆಯದಾಗಿ, ಶ್ರೀರಾಮಕೃಷ್ಣರ ಬಗ್ಗೆ ಮಾತನಾಡ ಹೊರಟಾಗಲೆಲ್ಲ ಸ್ವಾಮೀಜಿಯವರಿಗೆ ಭಾವ ತುಂಬಿ ಬಂದು ಮಾತೇ ಹೊರಡದಂತಾಗುತ್ತಿತ್ತು. ಆದ್ದರಿಂದ ಜನ ತಿಳಿದಂತೆ ಸ್ವಾಮೀಜಿ ಶ್ರೀರಾಮಕೃಷ್ಣರ ಬಗ್ಗೆ ಹೆಚ್ಚಾಗಿ ಮಾತನಾಡದಿದ್ದುದು ಭಕ್ತಿಯ ಅಭಾವದಿಂದಾಗಿ ಅಲ್ಲ, ಭಕ್ತಿಯ ಆಧಿಕ್ಯದಿಂದಾಗಿ. ಆದರೆ ಮದರಾಸು ಹಾಗೂ ಕಲ್ಕತ್ತಗಳಲ್ಲಿ ಅವರು ಮಾಡಿದ ಭಾಷಣಗಳು ಜನರ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿದವು, ಟೀಕೆಗಾರರ ಬಾಯಿ ಮುಚ್ಚಿಸಿದವು. ಶ್ರೀರಾಮಕೃಷ್ಣರ ಬಗ್ಗೆ ಹೇಳಿದ ಬಳಿಕ ಸ್ವಾಮೀಜಿಯವರು ಕಲ್ಕತ್ತದ ಯುವಕರನ್ನು ಉದ್ದೇಶಿಸಿ ನುಡಿದರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಕಲ್ಕತ್ತದ ಯುವಕರೇ, ಏಳಿ, ಎಚ್ಚರಗೊಳ್ಳಿ, ಸಮಯ ಸನ್ನಿಹಿತವಾಗುತ್ತಿದೆ, ನಿರ್ಭೀತರಾಗಿ. ಆಗ ಮಾತ್ರ ನಮ್ಮ ಕೆಲಸ ಪರಿಪೂರ್ಣವಾಗುತ್ತದೆ. ನಮ್ಮ ದೇಶಕ್ಕೆ ಅದ್ಭುತ ತ್ಯಾಗಿಗಳು ಬೇಕಾಗಿದ್ದಾರೆ. ಯುವಕರು ಮಾತ್ರ ಇದನ್ನು ಮಾಡಬಲ್ಲರು. ಆಶಿಷ್ಟ, ದೃಢಿಷ್ಠ, ಬಲಿಷ್ಠರಾದ ಮೇಧಾವಿಗಳಿಗೆ ಮಾತ್ರವೇ ಈ ಕೆಲಸ ಮೀಸಲಾಗಿದೆ. ಕಲ್ಕತ್ತದಲ್ಲಿ ಇಂತಹ ನೂರಾರು, ಸಾವಿರಾರು ಯುವಕರಿದ್ದೀರಿ. ಏಳಿ, ಜಾಗೃತರಾಗಿ. ನಾನಿನ್ನೂ ಏನನ್ನೂ ಮಾಡಿಲ್ಲ. ಕಾರ್ಯವನ್ನು ನೀವು ಸಾಧಿಸಬೇಕಾಗಿದೆ. ನಾಳೆ ನಾನು ಸತ್ತರೂ ಕಾರ್ಯ ನಿಲ್ಲುವುದಿಲ್ಲ. ಸಹಸ್ರಾರು ಜನರು ಕೆಲಸಕ್ಕೆ ಕೈ ಹಾಕಿ ನನ್ನ ಕಲ್ಪನೆಗೂ ಅತೀತವಾಗಿ ಕೆಲಸ ಮಾಡುತ್ತಾ ಹೋಗುವರೆಂದು ನಾನು ದೃಢವಾಗಿ ನಂಬಿದ್ದೇನೆ. ನನಗೆ ನನ್ನ ದೇಶದಲ್ಲಿ ವಿಶ್ವಾಸವಿದೆ, ಅದರಲ್ಲೂ ನಮ್ಮ ಯುವಕರಲ್ಲಿ ನನಗೆ ಹೆಚ್ಚಿನ ವಿಶ್ವಾಸವಿದೆ. ಕಳೆದ 10 ವರ್ಷಗಳ ಕಾಲ ಭರತಖಂಡವನ್ನೆಲ್ಲ ಸಂಚರಿಸಿದ್ದೇನೆ. ಭರತಖಂಡವನ್ನು ಉನ್ನತ ಆಧ್ಯಾತ್ಮಿಕ ಶಿಖರಕ್ಕೆ ಸಾಗಿಸುವ ಶಕ್ತಿ
ಯುವಕರಿಂದಲೇ ಬರುವುದೆಂಬುದು ನನ್ನ ದೃಢ ನಂಬಿಕೆ. ಅನಂತ ಶ್ರದ್ಧೆ ಉತ್ಸಾಹಗಳಿಂದ ತುಂಬಿ ತುಳುಕಾಡುವ ಯುವಜನಾಂಗದಿಂದ ನಮ್ಮ ಸನಾತನ ತತ್ವಗಳನ್ನು ಪ್ರಚಾರ ಮಾಡಬಲ್ಲವರು ಉದಿಸುತ್ತಾರೆ. ನಿಮ್ಮ ಮುಂದಿರುವ ಬೃಹತ್ತರ ಕಾರ್ಯವೇ ಇದು. ಏಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಧೈರ್ಯಗುಂದದಿರಿ. ಮಾನವ ಇತಿಹಾಸದಲ್ಲೆಲ್ಲ ಮಹಾಶಕ್ತಿ ಕಂಡುಬಂದದ್ದು ಜನಸಾಮಾನ್ಯರಲ್ಲೇ. ಜಗತ್ತಿನ ಮಹಾವಿಭೂತಿಗಳೆಲ್ಲ ಜನಿಸಿದುದು ಅಂಥವರ ನಡುವೆಯೇ. ಈಗಲೂ ಅಂತಹ ಮಹಾಪುರುಷರು ನಿಮ್ಮ ನಡುವೆ ಉದಿಸಬೇಕಾಗಿದೆ. ಯಾವುದಕ್ಕೂ ಅಂಜಬೇಡಿ, ನೀವು ಅದ್ಭುತ ಕಾರ್ಯಗಳನ್ನು ಸಾಧಿಸುವಿರಿ. ಆದರೆ ಅಂಜಿದೊಡನೆಯೇ ನೀವು ಕೆಲಸಕ್ಕೆ ಬಾರದವರಾಗುತ್ತೀರಿ. ಈ ಅಂಜಿಕೆ ಎಂಬುದೇ ಎಲ್ಲಕ್ಕಿಂತ ದೊಡ್ಡ ಮೂಢನಂಬಿಕೆ. ನಿಮ್ಮ ಕಷ್ಟಗಳಿಗೆಲ್ಲ ಕಾರಣ ಈ ಅಂಜಿಕೆ. ನಿರ್ಭಯತೆ ಎಂಬುದು ನಿಮಗೆ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನೇ ತಂದುಕೊಡಬಲ್ಲದು. ಆದ್ದರಿಂದ ಏಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಮಹಾಜನರೇ, ನೀವು ನನ್ನ ಮೇಲೆ ತೋರಿದ ವಿಶ್ವಾಸಕ್ಕೆ ನಿಮಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ನಾನು ಈ ಜಗತ್ತಿಗೆ ಸ್ವಲ್ಪವಾದರೂ ಪ್ರಯೋಜನಕ್ಕೆ ಬರುವಂತಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ದೇಶಕ್ಕೆ, ನನ್ನ ದೇಶ ಬಾಂಧವರಿಗೆ ಒಂದಿನಿತಾದರೂ ನೆರವಾಗಬೇಕು ಎಂಬುದೇ ನನ್ನ ಇಚ್ಛೆ. ಇದೇ ನನ್ನ ಅಂತರಂಗದ ತೀವ್ರ ಆಕಾಂಕ್ಷೆ ಎಂದು ಸ್ವಾಮೀಜಿ ನುಡಿದರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಣೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.